ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಜೇತರಾಗಿರ್ತಕ್ಕಂಥ ಶಿವಣ್ಣ ಮಳವಳ್ಳಿ ಅವರಿದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಮೊದಲಿಗೆ ನಿಮಗೆ ಕಂಗ್ರಾಚ್ಯುಲೇಷನ್. ಇಷ್ಟೊಂದು ಮತಗಳು ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತಾ? ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮತ್ತೆ ರಾಜ್ಯದ ನಾಯಕರುಗಳು ಐಕ್ಯತೆ ಮತ್ತೆ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳ ಒಂದು ಅನುಷ್ಠಾನ, ಯಶಸ್ವಿ ಅನುಷ್ಠಾನದಿಂದ ಕೂಡ ಬೇರೆ ಪಕ್ಷದ ಶಾಸಕರು ನಮ್ಮ ಪಕ್ಷಕ್ಕೆ ಮತ ಹಾಕಿದ್ದಾರೆ. ವಾಲಂಟಿಯರ್ ಆಗಿ ನಾವು ಯಾರನ್ನ ಕೇಳಿಲ್ಲ, ವಾಲಂಟಿಯರ್ ಆಗಿ ಅವ್ರು ಮತ ಹಾಕಿದಾಗ ನೀವು ಹಾಕ್ಬೇಡಿ, ನಮಗೆ ರಿಜೆಕ್ಟ್ ಮಾಡಿ ಅಂತ ಹೇಳಕ್ಕಾಗಲ್ಲ. ನಾವು ಎಲ್ರಿಗೂ 28-29 ಮತಗಳ ನಿರೀಕ್ಷೆ ಇತ್ತು, ಆದ್ರೆ ತಮಗೆ 30 ಮತಗಳು ಬಂದಿದೆ. ಎಲ್ರಿಗೂ 30 ಏನ್ ಹೇಳ್ತೀರಾ? 30 ಮತಗಳು ಬಂದಿದೆ. ಹೆಚ್ಚು ಮತಗಳು ಕೂಡ ನಮ್ಮ ಪಕ್ಷಕ್ಕೆ ಬಂದಿದೆ. ಯಾಕೆ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ, ಸರ್ಕಾರದ ಕಾರ್ಯಕ್ರಮಗಳನ್ನ ಬೇರೆ ಪಕ್ಷದವರು ಕೂಡ ಮೆಚ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂದ್ರೆ ಅಡ್ಡ ಮತದಾನ ಅಲ್ಲ, ಶಾಸಕರ ಖರೀದಿನೂ ಅಲ್ಲ. ಖರೀದಿ ಇಲ್ಲ. ಅವ್ರ ಅಭಿಮಾನದ ಮತ ಹಾಕಿರೋ ನಾವು ಬೇಡ ಅಂತ ರಿಜೆಕ್ಟ್ ಮಾಡಿ ಅಂತ ಹೇಳಕ್ಕಾಗಲ್ಲ ಚುನಾವಣಾಧಿಕಾರಿಗಳಿಗೆ. ಅಂದ್ರೆ ಪರಿಷತ್ ಚುನಾವಣೆಯಲ್ಲಿ ಅಭಿಮಾನದ ಮತ ಬರುತ್ತೆ ಅನ್ನೋ ವಿಶ್ವಾಸನ ಸರ್? ನಮ್ಮ ಕಾರ್ಯಕ್ರಮಗಳು ಇಷ್ಟ ಆಗಿರ್ಬೋದು, ಅವ್ರಿಗೆ ನಮ್ಮ ಪಂಚಗ್ಯಾರಂಟಿಗಳು ಇಷ್ಟ ಆಗಿರ್ಬೋದು. ನೀವು ಇಷ್ಟಪಡಬೇಡಿ, ನೀವು ಓಟ್ ಹಾಕ್ಬೇಡಿ ಅಂತ ಹೇಳಲಿಕ್ಕಾಗಲ್ಲ. ನಾವು ತಮ್ಮ ಪಕ್ಷದ 5 ಅಭ್ಯರ್ಥಿಗಳು ಗೆದ್ದಿರುವಂತದ್ದು, ವಿಧಾನ ಪರಿಷತ್ನಲ್ಲಿ ನಿಮ್ಮ ಸಂಖ್ಯೆ ಕಡಿಮೆ ಇತ್ತು, ಈಗ ಹೆಚ್ಚಿಗೆ ಆಗ್ತಾ ಇದೆ. ಮುಂದಿನ ಗುರಿ ಏನ್ ಸರ್? ಮುಂದಿನ ಗುರಿ ವರಿಷ್ಠ ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳಿದ್ದಾರೆ, ಕೆಪಿಸಿ ಅಧ್ಯಕ್ಷರಾದ BK ಹರಿಪ್ರಸಾದ್ ಅವರಿದ್ದಾರೆ, ವರಿಷ್ಠ ರಾಷ್ಟ್ರ ಮಟ್ಟದ ಮಲ್ಲಿಕಾರ್ಜುನ ಖರ್ಗೆ ಅವರು, ಮಾಜಿ ಮುಖ್ಯಮಂತ್ರಿಗಳು, CWC ಮೆಂಬರ್ ಆದಂತ ಸಿದ್ದರಾಮಯ್ಯನವರು, ಡಿಪ್ಟಿ ಚೀಫ್ ಮಿನಿಸ್ಟರ್ ಪರಮೇಶ್ವರ್ ಅವರು ತೀರ್ಮಾನ ಮಾಡ್ತಾರೆ. ನಾವು ಪರಿಷತ್ನಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡಬೇಕನ್ನೋ ಒಂದು ಆಶಯ ಇಟ್ಕೊಂಡಿದ್ದೀರಿ? ನಾನು ಸ್ಟೂಡೆಂಟ್ಸ್ ಪರವಾದ ನಿಲುವುಗಳನ್ನ ಯಾವಾಗಲೂ ಮೊದಲಿಂದ ಕೂಡ ವಿದ್ಯಾರ್ಥಿಗಳ ಪರವಾಗಿ, ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳ ಪರವಾದ ನಿಲುವುಗಳು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ, ಬಡ ವಿದ್ಯಾರ್ಥಿಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನಾನು ಹೋರಾಟ ನಿರಂತರವಾಗಿ. ಈ ಗೆಲುವನ್ನ ಯಾರಿಗೆ ಅರ್ಪಿಸ್ತೀರಾ ಸರ್? ಈ ಗೆಲುವನ್ನ ಸಮಸ್ತ ಕರ್ನಾಟಕದ ಶೋಷಿತ ವರ್ಗಗಳಿಗೆ ಅರ್ಪಿಸ್ತೀನಿ. ಇದಿಷ್ಟು ಕಾಂಗ್ರೆಸ್ನ ವಿಜೇತ ಅಭ್ಯರ್ಥಿಯಾಗಿರ್ತಕ್ಕಂಥ ಶಿವಣ್ಣ ಮಳವಳ್ಳಿ ಅವರ ಮಾತುಗಳು. ನಾನು ವಿಧಾನ ಪರಿಷತ್ನಲ್ಲೂ ಸಹ ವಿದ್ಯಾರ್ಥಿ ಪರವಾಗಿ ಹೋರಾಟವನ್ನು ಮುಂದುವರಿಸ್ತೀನಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ರೂಪೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.
ದೇಶಾದ್ಯಂತ ಎಲ್ಲಾ ಪಾರ್ಟಿಗಳನ್ನ ಬಿಜೆಪಿ ಹೊಡಿತಾ ಇದೆ ನೋಡಿ. ಈಗ ಶಿವಸೇನೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಒಡೆದೋಗ್ತಾ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಮಮತಾ ಬ್ಯಾನರ್ಜಿನಂತೂ ಮುಗಿಸ್ಬಿಟ್ರು. ಅವ್ರ ಪಕ್ಷದ ಒಂದು ತುಂಡು ಹೆಸರೇ ಇಲ್ಲದೆ ಇರುವಂತ ಪಕ್ಷದ ಜೊತೆಗೆ ಹೋಗಿ ಮರ್ಜ್ ಆಗಿದೆ. ಆ ಲೆವೆಲ್ಗೆ ಡೆಸ್ಪರೇಟ್ ಆಗಿ ಇಡೀ ದೇಶಾದ್ಯಂತ ಬಿಜೆಪಿ ಹಲವು ಪ್ರಾದೇಶಿಕ ಪಕ್ಷಗಳನ್ನ ಹೊಡಿತಾ ಇದೆ. ಆದ್ರೆ ಕರ್ನಾಟಕದಲ್ಲಿ 30 ಓಟಿ ಹಾಕಿ ಅಂತಂದ್ರು ಕೂಡ 30 ಓಟ್ ಹಾಕಿಲ್ಲ ಇವರು. ಒಬ್ರಿಗೆ 29 ಹಾಕಿದ್ದಾರೆ, ಒಬ್ರಿಗೆ 27 ಹಾಕಿದ್ದಾರೆ. ಅದರಲ್ಲಿ ನೀವು ರೆಡ್ಡಿ ಮತ್ತು ಯತ್ನಾಳ್ ಅವರು ಓಟನ್ನ ಇವ್ರಿಗೆ ಇನ್ಕ್ಲೂಡ್ ಮಾಡಿದ್ರೆ ಇವರಲ್ಲೇ ಇಬ್ರು ಆ ಕಡೆನ ಮತ ಹಾಕಿದ್ದಾರೆ. ಅಂದ್ರೆ ಒಟ್ಟು ಎಕ್ಸ್ಟ್ರಾ ಬಿಜೆಪಿಗೆ ಇರೋದು 6 ಮತ. ಮತ್ತೆ ರೆಡ್ಡಿ ಯತ್ನಾಳ್ ಮತ ಸೇರಿಸಿದ್ರೆ 8 ಆಯ್ತು. ರೆಡ್ಡಿ ಮತ್ತೆ ಯತ್ನಾಳ್ ಕತ್ತು ಕುಯ್ದ್ರು ಅವ್ರು ಬೇರೆ ಪಕ್ಷಕ್ಕೆ ಹಾಕಲ್ಲ. ಅವ್ರು ಹಾಕದೇ ಬಿಜೆಪಿ ಪಕ್ಷಕ್ಕೆ. ಸೊ 2 ಆ ಕಡೆ ಬಂದ್ವು, 2 ಈ ಕಡೆ ಜಿಗದ್ವು. ಅಂದ್ರೆ 6 ಒಟ್ಟು 6 8 ಪ್ಲಸ್ 2 8. ಯಾಕ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅಭಿವೃದ್ಧಿ ನೀವು ಈಗ ಒಂದ್ ನಿಮಿಷ ಮೇಡಮ್, ನೀವಿದ್ರು ಅದೇ ಲೈನ್ ಅಲ್ಲೇ ಮಾತಾಡ್ತಿದ್ರಿ. ಮೋದಿ ಅವರ ಅದ್ಭುತ ಆಡಳಿತ, ಕಾಂಗ್ರೆಸ್ನ ದುರಾಡಳಿತ, ಖಂಡಿತ ಮೋದಿ ಅವ್ರ ಮುಖ ನೋಡಿ ಅಂತೆಲ್ಲ ನೀವು ಭಾಷಣ ಹೊಡಿತಿದ್ರಿ. ಇವತ್ತು ಅವ್ರು ಗೆದ್ದಿರೋದ್ರಿಂದ ಅವ್ರು ಅದೇ ಭಾಷಣ ಹೊಡಿತಾರೆ. ನಮ್ಮ ಆಡಳಿತ, ನಮ್ಮ ಅಭಿವೃದ್ಧಿ ಅಂತ. ಅಭಿವೃದ್ಧಿಯನ್ನ ನಂಬಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನ ಇನ್ನೂ ಅಭಿವೃದ್ಧಿ ಮಾಡಿಲ್ಲ. ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಮೆಚ್ಚಿ 8 ಜನ ಬಿಜೆಪಿ ಶಾಸಕರು ಮತವನ್ನು ಹಾಕಿದ್ದಾರೆ. 8 ಜನ ಬಿಜೆಪಿ ಶಾಸಕರು ಬಿಜೆಪಿ ಕಾಂಗ್ರೆಸ್ ಹಾಕಿದ್ದಾರೆ ಅಂತಾರೆ. ಸತ್ಯನಾ ಇದು? ಸತ್ಯನಾ ಇದು? ಸುಮ್ಮನೆ ಹೇಳ್ಬೇಡಿ ನೀವು. ನಿಮ್ಮ ಬಗ್ಗೆ ನೀವು ಮಾತಾಡಿ, ನಮ್ಮ ಪಕ್ಷದ ಬಗ್ಗೆ ಮಾತಾಡಿ. ಅದನ್ನೇ ಅವ್ರು ಅವಾಗ್ಲೇ ನಿಮ್ಗೆ ಹೇಳಿದ್ದು. ಅದನ್ನೇ ಅವರು ನಿಮ್ಗೆ ಅವಾಗ್ಲೇ ಅವಾಗ್ಲೇ ನೋಡ್ರಿ, ಅವಾಗ್ಲೇ ನೀವು ಅವ್ರು ಮಾತಾಡಿದ ತಪ್ಪಂದ್ರೆ ನೀವು ಮಾತಾಡೋದು ಈಗ ತಪ್ಪು. 1 ನಿಮಿಷ ತಡ್ರಿ ಮೇಡಮ್. ಈಗ ಅಭಿವೃದ್ಧಿ ನೋಡಿ ಅನ್ನೋದನ್ನ ನಾನು ಒಪ್ಪಕ್ ರೆಡಿ ಇಲ್ಲ. 1 ನಿಮಿಷ ಅದನ್ನ ನಾನು ಯಾಕೆಂದ್ರೆ ಡಿ ಕೆ ಮೇಡಮ್ ಅವರೇ, ಈಗ ಡಿ ಕೆ ಶಿವಕುಮಾರ್ ಅವರ ಚಾಣಕ್ಯತನ ಇಲ್ಲಿ ವರ್ಕೌಟ್ ಆಗಿದೆ. ಬಿಜೆಪಿಯಿಂದ ತಗೊಳ್ಳೋದು, ಜೆಡಿಎಸ್ ಇಂದ ತಗೊಳ್ಳೋದು ಈಸಿ, ಬಿಜೆಪಿಯಿಂದ ತಗೊಳ್ಳೋದು ಕಷ್ಟ. ಯಾಕಂದ್ರೆ ಶಿಸ್ತಿನ ಪಕ್ಷ. ಸೊ ಹೀಗಾಗಿ ನಿಮ್ಮಿಂದ ವೋಟ್ ಕ್ರಾಸ್ ಆಗಿರೋದನ್ನ ದೀನತೆಯಿಂದ ಒಪ್ಕೊಳ್ಳಿ.